ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಇನ್ಸ್ಟೆಂಟಾಗಿ ಒಂದು ವೀಟ್ ದೋಸೆ. ಗೋಧಿ ಹಿಟ್ಟಲ್ಲಿ ದೋಸೆ ಇನ್ಸ್ಟೆಂಟಾಗಿ ತಕ್ಷಣ ಮಾಡ್ಕೋಬೋದು ಅಂಥ ದೋಸೆ ಇದು. ಹಬ್ಬದ ದಿವಸದಲ್ಲಿ ನಮ್ಗೆ ತುಂಬ ಕೆಲಸ ಇರುತ್ತೆ. ಅವತ್ತು ಇಂಥ ದೋಸೆ ಎಲ್ಲ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ, ಇನ್ನೊಂದು ಕೆಲಸನೂ ಕಡಿಮೆ. ನಾನು ಜಾಸ್ತಿ ಇಂಥದ್ದೇ ಮಾಡೋದು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ, ಈ ವೀಟ್ ದೋಸೆನ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ವೀಟ್ ದೋಸೆ, ಗೋಧಿ ಹಿಟ್ಟು ದೋಸೆ ತುಂಬ ಈಸಿ, ಕೆಲಸ ಕಡಿಮೆ ಅನ್ನೋದಕ್ಕಿಂತ ಮೈಗೆ ತುಂಬ ಒಳ್ಳೆಯದು, ಹೆಲ್ತಿ ರೆಸಿಪಿ. ನಾವು ಒಂದೇ ಥರ ಅಕ್ಕಿ ದೋಸೆ ತಿನ್ನೋದಕ್ಕಿಂತ ರಾಗಿ ದೋಸೆ, ಗೋಧಿ ದೋಸೆ ಅಂತ ಒಂದು ದಿವಸಕ್ಕೆ ಒಂದಂತ ಮಾಡ್ಕೋಬೋದು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ನಾನೀಗ ಒಂದು ಮೆಷರ್ಮೆಂಟ್ ಕಪ್ಪಲ್ಲಿ 1 ಕಪ್ಪು ಫುಲ್ಲಾಗಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರವೆ ತೊಗೊಂಡಿದ್ದೀನಿ. ಜಾಸ್ತಿನೂ ಬೇಕಾದರೆ ಹಾಕ್ಕೋಬೋದು, ಇನ್ನೊಂದು 2 ಟೇಬಲ್ ಸ್ಪೂನ್ ಹಾಕ್ಕೋಬೋದು. 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ಇದಕ್ಕೆ ಬೇಕಾಗಿರೋದು ಇಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಒಂದು ಸತಿ ಎಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರು ಒಂದು ಸ್ವಲ್ಪನೇ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ತೆಳುವಾಗೇ ಇರಬೇಕು, ಗಟ್ಟಿಯಾಗೆಲ್ಲ ಬೇಡ, ನೀರು ದೋಸೆ ಥರ ಮಾಡ್ಕೋಬೇಕು. ನೀರು ಒಂದೇ ಸತಿ ಸೇರಿಸ್ಕೊಳಕ್ಕೆ ಹೋಗಬೇಡಿ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಿ, ಸಾಫ್ಟಾಗಿರಬೇಕು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 10 ರಿಂದ 15 ನಿಮಿಷ ಬಿಟ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ನೋಡಿ, ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಒಂದು 10 ರಿಂದ 15 ನಿಮಿಷಕ್ಕೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಲಾಸ್ಟಲ್ಲಿ ಕೈ ತೊಳೆದಿದ್ದೀನಿ, ಆ ನೀರಲ್ಲೇ ಕೈಯಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಒಂದು 10 ರಿಂದ 15 ನಿಮಿಷ ಬಿಟ್ಟು ನೋಡೋಣ. ಆ ದೋಸೆಗೆ ಒಂದು ಒಗ್ಗರಣೆ, ಸಿಂಪಲಾಗಿ ಒಂದು ಒಗ್ಗರಣೆ. ಎಣ್ಣೆ ಒಂದು 4 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ 1 ಟೇಬಲ್ ಸ್ಪೂನಲ್ಲೂ ಮಾಡ್ಬೋದು. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಸಿಡಿಲಿ. ಸಾಸಿವೆ ಸಿಡ್ದಿದ್ದಾಯಿತು. ಒಂದು ಪಿಂಚು ಜೀರಿಗೆ ಸೇರಿಸ್ಕೊಳ್ಳಿ, ಆ ಘಮ ಚೆನ್ನಾಗಿರುತ್ತೆ ನೀವು ಜೀರಿಗೆ ಸೇರಿಸ್ಕೊಂಡ್ರೆ. ಇದು ತುಂಬ ಸಿಂಪಲಾಗಿ ಒಗ್ಗರಣೆ ಇದು. 1-2 ಹಸಿಮೆಣಸಿನ್ಕಾಯಿ ತುಂಬ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಅದನ್ನು ಸೇರಿಸ್ಕೊಳ್ಳೋಣ. ಅದೇ ಥರ ಕರಿಬೇವು ಕಟ್ ಮಾಡಿ ಇಟ್ಟಿದ್ದೀನಿ, ಕರಿಬೇವು ಸೇರಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂಥರ ಹಸಿಮೆಣಸಿನ್ಕಾಯಿ ಖಾರನೇ ಇರೋಲ್ಲ, ಇದು ಚೆನ್ನಾಗಿ ಫ್ರೈ ಆಗುತ್ತಲ್ಲ, ಅದರಿಂದ ಖಾರ ಇರೋಲ್ಲ. ಈಗ ಕರಿಬೇವು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡೋಣ. ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಈಗ ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಣ್ಣೆ, ಈ ಒಗ್ಗರಣೆ ಎಣ್ಣೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟೆ. ಈಗ ಅದನ್ನು ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ, ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಇದು ಗಟ್ಟಿಯಾಗಿದೆ. ಹೆಂಗಂದರೆ ನಾವು ರವೆ ಸೇರಿಸಿದ್ದೀವಿ, ಅದರಿಂದ ಒಂದು ಸ್ವಲ್ಪ ಗಟ್ಟಿನೇ ಆಗಿರುತ್ತೆ. ಇದು ಗಟ್ಟಿ ಆಗಿದೆ. ಈಗ ಒಗ್ಗರಣೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಒಂದು ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿರೋದು, ಈಗ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿ ಇದೆ ನೋಡಿ. ನಾನು ಕಲಸಿದ್ದು ನೀರಾಗೆ ಇತ್ತು ಆವಾಗ. ನಾವು ರವೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಬಂದು ಗಟ್ಟಿ ಆಗುತ್ತೆ, ಅದು ರವೆ ಹೀರ್ಕೊಳ್ಳುತ್ತೆ ನೀರನ್ನ. ಈಗ ನಾನು ಒಗ್ಗರಣೆ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸಿ ಇನ್ನೊಂದು ಸ್ವಲ್ಪ ಜೊತೆಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದೊಂದು ಸ್ವಲ್ಪ ತೆಳುವಿಗೆ ಇರಬೇಕು, ನೀರು ದೋಸೆಗಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು. ತುಂಬ ನೀರು ಹಾಕಬೇಡ, ನೀರು ದೋಸೆಗಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ. ಹಬ್ಬದ ದಿವಸದಲ್ಲಿ ನಾವು ಹೆಂಗೋ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೇರಿಸಲ್ವಲ್ಲ, ಅದರಿಂದ ಇದು ಸಿಂಪಲ್ಲಾಗಿ. ಇದಕ್ಕೆ ಬರೀ ಚಟ್ನಿ ಪುಡಿ ಇದ್ದರೂ ಸಾಕು, ಅಥವಾ ಚಟ್ನಿನೂ ಮಾಡ್ಕೋಬೋದು. ಹಬ್ಬದ ದಿವಸದಲ್ಲಿ ಇರೋ ಕೆಲಸಕ್ಕೆ ನಮ್ಗೆ ಚಟ್ನಿ ಪುಡಿ ಇದ್ರೇ ಸಾಕು. ಈಗ ಹೆಂಚೆಲ್ಲ ಕ್ಲೀನ್ ಮಾಡಿಬಿಟ್ಟು ದೋಸೆ ಬಿಟ್ಕೊಳ್ಳೋಣ. ನಾವು ರವೆ ದೋಸೆಗೆ ಹೆಂಗೆ ಬಿಡ್ತೀವೋ ಹಂಗೆ ಬಿಟ್ಕೊಳ್ಳೋಣ ಹೆಂಚು ಮೇಲೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಬರೋಲ್ಲ. ಇದು ರವೆ ದೋಸೆ ಥರನೇ, ಇದು ಹೆಚ್ಚು ಕಡಿಮೆ. ಎಣ್ಣೆ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಇಲ್ಲ ಎಣ್ಣೆ ಬೇಡ ಅಂದರೆ ನೀವು ಹಂಗೆ ಇದಕ್ಕೆ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ತೆಗೀರಿ. ಊತ್ತಪ್ಪಂ ಹೆಂಗಿರುತ್ತೋ ಹಂಗೆ ಮಾಡೋದು ಇದನ್ನು. ನೋಡಿ, ನಾನು ಇಡ್ಲಿ ಪಾತ್ರೆ ಮುಚ್ಚಳ ಮುಚ್ಚಿದ್ದೀನಿ.
ಒಂದು 2-3 ನಿಮಿಷ ಅಷ್ಟೇ ನೋಡಿ, ಬೆಂದೋಯ್ತು. ಇದನ್ನು ಮತ್ತೆ ತಿರುಗಿಸಾಕೊಳ್ಳೋಣ, ಅಥವಾ ಹಂಗೆ ತಿನ್ಬೋದು ನಾವು. ಇಲ್ಲ, ನಾನು ತಿರುಗಿಸ್ತೀನಿ, ಚೆನ್ನಾಗಿರುತ್ತೆ. ಎಣ್ಣೆ ಸೇರಿಸಿದ್ದೀವಲ್ಲ, ಇದನ್ನು ಒಂದು ಕಡೆ ತಿರುಗಿಸ್ಬಿಟ್ರೆ ಚೆನ್ನಾಗಿರುತ್ತೆ, ಇನ್ನೊಂದು ಕಡೆ ಬೇಯಬೇಕು, ಇನ್ನೊಂದು ಕಡೆ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನಿಮ್ಗೆ ಎಣ್ಣೆ ಬೇಕಾದರೆ ಸೇರಿಸ್ಕೊಳ್ಳಿ. ಮತ್ತೆ ಇನ್ನೊಂದು ಸರ್ತಿ ಹೇಳ್ತೀನಿ, ನಾನು ಎಣ್ಣೆ ಸೇರಿಸಿದ್ದೀನಿ ಇವತ್ತು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು. ನೀವು ಒಂದು ಸರ್ತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಆ ಟೇಸ್ಟು. ಗೋಧಿ ಹಿಟ್ಟಿದು ದೋಸೆ ಅಷ್ಟು ಚೆನ್ನಾಗಿರುತ್ತೆ. ನಮ್ಮಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡಿ ಒಗ್ಗರಣೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಅಗ್ಲಗ್ಲಕ್ಕೆ ಮಾಡೋರು, ಚೆನ್ನಾಗಿರೋದು. ನಾನಿವತ್ತು ಏನೂ ಹಾಕಿಲ್ಲ, ಇದೇ ಚೆನ್ನಾಗಿದೆ. ಇನ್ನು ದೋಸೆ ಹಿಟ್ಟು ಇನ್ನೊಂದು ಸ್ವಲ್ಪ ಉಳಿದಿದೆ. ಎಲ್ಲ ದೋಸೆನೂ ಹಿಂಗೆ ಮಾಡ್ಕೊಳ್ಳೋಣ. ನೋಡಿ, ಸೇಮ್ ನಾನು ಎಲ್ಲ ಒಂದೇ ಥರನೇ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕ್ಕೊಳ್ಳಿ. ದೋಸೆ ಶೇಪ್ ಅಂತೂ ಇದು ಬರೋಲ್ಲ ನಾವು ಕೇಳಂಗೆ. ಯಾಕಂದರೆ ರವೆ ದೋಸೆನೂ ಅಷ್ಟೇ, ಈ ನೀರಾಗಿ ಹಾಕಿದ್ರೆ ದೋಸೆ ಶೇಪಾಗಿ ಬರೋಲ್ಲ, ಹಿಂಗೆ ಬರೋದು. ದೋಸೆ ರೆಡಿಯಾಗಿದೆ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ದೋಸೆ ಟೇಸ್ಟ್ ಆಗೋ ರೆಡಿಯಾಗಿದೆ ಫ್ರೆಂಡ್ಸ್. ಇನ್ಸ್ಟೆಂಟಾಗಿ ಒಂದು ಗೋಧಿ ದೋಸೆ ತುಂಬ ಚೆನ್ನಾಗಿ ರೆಡಿಯಾಗಿದೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಮೈಗೆ ತುಂಬ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.